ಪುರ್ಸೊತ್ತಾಗಿರೋ SIT ಅವರು ಇಡೀ ದಿನ ಭೀಮನ್ ಹಾಕೊಂಡು ರುಬ್ತಾವ್ರೆ. ಬಿಟ್ರೆ ಓಡೋಗೋ ಪರಿಸ್ಥಿತಿಗೆ ಬಂದ್ಬಿಟ್ಟವನೇ ಬಲ ಭೀಮ. ಯಾವ್ದಾದ್ರು ಕಾಲ್ಜ ನೀರಲ್ಲಿ ಬಿದ್ದಿರೋ ಬಾಡಿ ತರೋಕೆ ಅಂತ ಹೋದ್ರೆ ಅವನೇ ಮೊದಲು ನೀರು ಜಿಗಿತಿದ್ದ. ಹೆಣ ಸಿಕ್ಕಿದಾಗ ಅದ್ರ ಮೇಲಿದ್ದು ಒಡವೆಗಳು ಹಂಗೆ ದೇವ್ ಬಿಡ್ತಿದ್ದ. ಈ ಭೀಮನನ್ನ ಕ್ಷೇತ್ರ ಬಿಟ್ಟು ಯಾಕೆ ಓಡಿಸಿದ್ರು ಅನ್ನೋದು ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲಾ ಬೀದಿಗೆ ಬಂದ್ರು ಈ ಮುದುಕಿ ಇನ್ನೂ ಬಂಡವಾದ ಮಾಡ್ತಾನೆ. ಅವಾಗ ನಾನು ಇನ್ನೂ ಸ್ಕೂಲ್ಗೆ ಹೋಗ್ತಿದ್ದೆ, ಅವಾಗಲೇ ಪ್ರೆಗ್ನೆಂಟು ಆದೆ, ಅವಾಗ ಹುಟ್ಟಿದ್ದೆ ಈ ಮಗು. ವಾಸಂತಿಯವರ ಅಣ್ಣನೇ ಬಂದು ಮಕ್ ಕೂಗಿತಾರೆ. ಈ ಹೈನಾತಿ ಮುದುಕಿದು ಅದಿನ್ನೆಂತ ಬಂಡವಾಳ ಹೇಳಿ ನೋಡೋಣ. ಸೌಜನ್ಯಗೆ ನ್ಯಾಯ ಕೊಡಿಸೋದು ಇವ್ರ ಉದ್ದೇಶ ಅಲ್ಲ. ಅದನ್ನು ಮುಂದೆ ಇಟ್ಕೊಂಡು ಇವರು ನಮ್ಮ ಧರ್ಮಕ್ಷೇತ್ರದ ಮೇಲೆ ಮಣ್ಣು ತೂರ್ತಾನೆ ಇರಬೇಕು. ಇದರಿಂದ ನ್ಯಾಷನಲ್ ಲೆವೆಲ್ ದೊಡ್ಡ ದೊಡ್ಡ ತಲೆಗಳು ಕೆಲಸ ಮಾಡ್ತಿದ್ದಾವೆ. ಈ ಬುಡೆ ಟಿವಿನ ಟೈಮು ಪೂರ್ತಿಯಾಗಿ ಕೆಟ್ಟೋಗ್ಬಿಟ್ಟಿದೆ ಅನ್ಸುತ್ತೆ. ಇವ್ರ ಎಲ್ಲಾ ಬೀದಿ ನಾಟಕಗಳು ಬಟಾ ಬಯಲಾಗ್ತಿದ್ದಾವೆ. ಎಲ್ಲರೂ ಒಂಥರ ಫ್ರಸ್ಟ್ರೇಟ್ ಆಗ್ಬಿಟ್ಟವ್ರೆ. ಅದು ಅವ್ರ ವರ್ತನೆಯಲ್ಲೇ ಗೊತ್ತಾಗ್ತಿದೆ. ಮೊನ್ನೆ ಯಾನ್ ಸಮನ್ಸ್ ಕೊಡೋಕೆ ಅಂತ ಲಾಯರ್ ಬಂದ್ರೆ ಅವ್ರ ಮೇಲೆ ಈ ಮಟ್ಟಣ್ಣ ಗ್ಯಾಂಗು ಕುಸ್ತಿಗೆ ಬಿದ್ಬಿಟ್ಟೈತೆ. ಕಸ ಗುಡಿಸೋರು ಹಡಿ ಕಾರ್ಡ್ ಹಾಕೊಂಡ್ಬರ್ತಾರೆ, ನೀನ್ ಲಾಯರು ಒಂದು ಕೋಟ್ ಆದ್ರೂ ಹಾಕೊಂಡು ಬರೋದಲ್ವೇನ್ರಿ ಅಂತ ಮಟ್ಟಣ್ಣದ್ ಒಂದೇ ವಾದ. ಪಾಪ ವಕೀಲರು ಹಂಗು ಹಿಂಗು ಹೆಂಗೋ ಮಾಡಿ ಕನ್ವಿನ್ಸ್ ಮಾಡ್ಬಿಟ್ಟು ಸಮನ್ಸ್ನ ಸರ್ವ್ ಮಾಡಿ ಹೋದ್ರು. ಇವಾಗ ಈ SIT ಅವ್ರು ಬೇರೆ ಗುಂಡಿ ಬಗೆಯೋದನ್ನ ನಿಲ್ಲಿಸ್ಬಿಟ್ಟವ್ರೆ. ಬೂಡೆ ಗ್ಯಾಂಗಿಗೆ ಇದೊಂದು ಗ್ರೇಟ್ ಟೆನ್ಷನ್. ಎಂಥದ್ದೋ ಒಂದು ಗುಂಡಿ ಹೊಡ್ಕೊಂಡಿದ್ದಿದ್ರೆ ಒಂದಷ್ಟು ರಂಪ ರಾಮಾಯಣ ಮಾಡ್ಬೋದಿತ್ತು. ಈಗ ಅದೂ ಸ್ಟಾಪ್ ಆಗ್ಬಿಟ್ಟಿದೆ. ಇವಾಗ ಪುರ್ಸೊತ್ತಾಗಿರೋ SIT ಅವರು ಇಡೀ ದಿನ ಭೀಮನ್ ಹಾಕೊಂಡು ರುಬ್ತಾವ್ರೆ. ಈ ಭೀಮನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇಡೀ ದಿನ SIT ಅವ್ರ ಹತ್ರ ರುಬ್ಬಿಸ್ಕೋಬೇಕು. ಎಲ್ಲ ಮುಗಿಸ್ಕೊಂಡು ದೊಡ್ಡಿಗೆ ಹೋದ್ರೆ ಅಲ್ಲಿ ಒಂದು ಟೀಮ್ ಹಾಕೊಂಡು ರುಬ್ಬುತ್ತೆ. ಬಿಟ್ರೆ ಓಡೋಗೋ ಪರಿಸ್ಥಿತಿಗೆ ಬಂದ್ಬಿಟ್ಟವನೇ ಬಲ ಭೀಮ. ಏನೋ ಒಂದು ಒಳ್ಳೆ ಪೇಮೆಂಟು ಅಂದ್ಕೊಂಡು ಬಂದ್ರೆ ಬಾಳು ಸುಟ್ಟು ಬದನೆಕಾಯಿ ಆಯ್ತಲ್ಲಪ್ಪ ಅನ್ನೋಂಗೆ ಆಗ್ಬಿಟ್ಟಿದೆ ಒಂದು ಪಾಡು. ಬೆಳಿಗ್ಗೆ ಎದ್ದು ಮಖ ತೊಳ್ಕೊಂಡು ಕಾಫಿ ತಿಂಡಿ ಮಾಡ್ಕೊಂಡು ವಕೀಲರ ಜೊತೆ ಗಾಡಿ ಹತ್ತಿದ್ರೆ ಅವ್ರು ಸೀದಾ ಕರ್ಕೊಂಡು ಹೋಗಿ SIT ಅವ್ರಿಗೆ ಒಪ್ಪಿಸ್ತಾರೆ. ಸಂಜೆ ಎಲ್ಲ ಮುಗಿಸಿ ವಕೀಲರ ಜೊತೆ ಹೊರಟ್ರೆ ಅವ್ರು ಕರ್ಕೊಂಡು ಬಂದು ಈ ಅಡ್ಡ ಸೇರಿಸ್ತಾರೆ. ಅಲ್ಲಿ ನಾಳೆ ಏನ್ ಮಾಡಬೇಕು ಏನ್ ಹೇಳ್ಬೇಕು ಅಂತ ಇಲ್ಲಿ ಪೂರ್ತಿ ಫೀಡಿಂಗ್ ಆಗತ್ತೆ. ಆಮೇಲೆ ಪಾನಕ ಪ್ರಸಾದದ ವ್ಯವಸ್ಥೆ. ಇದರ ಮಧ್ಯದಲ್ಲಿ SIT ಅವರು ಭೀಮನ ಹತ್ರ ಒಂದಷ್ಟು ವಿಷಯಗಳನ್ನ ಬಾಯಿ ಬಿಡಿಸ್ಕೊಂಡ್ರು ಅನ್ನೋದು ಸುದ್ದಿ. ಮೊದಲು ಬರ್ಬೇಕಾದ್ರೆ ಬೂಡೆ ಹಿಡ್ಕೊಂಡು ಬಂದಿದ್ನಲ್ಲ, ಅದನ್ನ ಗುಂಡಿ ತೋಡಿ ಎತ್ಕೊಂಡು ಬಂದು ಭೀಮನ್ ಕೈ ಕೊಟ್ಟಿದ್ ಯಾರು ಅನ್ನೋದೇ ಈಗ ಬ್ರೇಕಿಂಗು. ಭೀಮ ಅದನ್ನ ನಾನು ಗುಂಡಿ ತೋಡಿ ಎತ್ಕೊಂಡು ಬಂದಿದ್ದಲ್ಲ, ಆ ಟೀಮ್ನವರೇ ನನ್ನ ಕೈ ಕೊಟ್ಟು ಕಳ್ಸೋದ್ರು ಅಂತಾನೆ. ಆ ಬೂಡೆ ಎತ್ಕೊಂಡು ಬಂದಿರೋ ವಿಡಿಯೋ ಒಂದು ಬಂದಿತ್ತು. ಅದರಲ್ಲಿ ಏನು ಗೊತ್ತಾಗಲ್ಲ, ಬರೀ ಕಾಲಲ್ಲಿ ಕಾಣಿಸ್ತವೆ. ಯಾರೋ ಒಂದು ಕುಡುಗೋಲು ಹಿಡ್ಕೊಂಡು ಅದರಲ್ಲಿ ಬೂಡೆ ಎತ್ತಿ ಚೀಲಕ್ಕೆ ಹಾಕೋತಿರೋ ಥರ ಕಾಣಿಸುತ್ತೆ. ಇದನ್ನ ತಂದಿರೋದು ಜಯಂತು ಅಂತ ಎಲ್ಲಾ ಕಡೆ ಗುಲ್ಲು. ಅದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ ಈ ಜಯಂತು ಅನ್ನೋ ಮನುಷ್ಯ ಒಂದು ವಿಡಿಯೋ ಮಾಡ್ಬಿಟ್ಟಿತ್ತು. ಅದರಲ್ಲಿ ಕಾಡಲ್ಲಿ ಇಂದದ್ದೇ ಏನೋ ಒಂದು ಮೂಳೆ ಹುಡ್ಕೋ ಕಾರ್ಯಾಚರಣೆ ಮಾಡ್ತಿತ್ತು. ಅದಕ್ಕೂ ಇದಕ್ಕೂ ಲಿಂಕ್ ಆಗ್ಬಿಟ್ಟಿದೆ. ಅದಕ್ಕೆ ಈ ಜಯಂತಂದು ಒಂದೇ ಗೋಳು, ಇಲ್ರಪ್ಪೋ ಈ ಬೂಡೆ ತಂದಿದ್ದು ನಾನಲ್ಲ, ನೀವು ಬೇಕಾದ್ರೆ ಯಾವ ದೇವಸ್ಥಾನಕ್ಕಾದ್ರೂ ಕರೀರಿ ಬಂದು ಪ್ರಮಾಣ ಮಾಡ್ತೀನಿ ಅಂತದೆ. ಇತ್ಲಾಗೆ ಈ ಮಟ್ಟಣ್ಣಂದು ಇನ್ನೊಂಥರ. ಭೀಮ ಹಂಗೆಲ್ಲ ಹೇಳಿಲ್ಲ ಬಿಡ್ರಿ. ಅಕಸ್ಮಾತ್ ಹೇಳಿದ್ರು ಅದೇ ಅವಾಗ ಹೇಳಿದ್ವಲ್ಲ, SIT ಅಲ್ಲಿ ಒಬ್ರು ಅಧಿಕಾರಿ ಇದ್ದಾರೆ, ಅದೇ ಮಂಜುನಾಥ್ ಗೌಡ್ರು, ಅವ್ರು ನಮ್ಮ ಭೀಮನ್ನು ಎದುರಿಸ್ತಿದ್ದಾರೆ. ಆವಾಗ ಅವನು ಏನಾದ್ರು ಒಂದು ವಿಡಿಯೋ ಮಾಡ್ಕೊಂಡಿರ್ಬೇಕು, ಅದನ್ನೇ ಈ ಮೀಡಿಯಾದವ್ರು ಕೊಟ್ಟಿರ್ಬೇಕು ಅಷ್ಟೇ ಅಂತದೆ. ಆಮೇಲೆ ಇಲ್ಲ ನನಗೆ ಬಂದ ಮಾಹಿತಿಯ ಪ್ರಕಾರ ಭೀಮ ಹಿಂಗೆಲ್ಲ ಹೇಳಿಕೆ ಕೊಟ್ಟವನೇ ಅಂತ ಟಿವಿಯಲ್ಲಿ ಬರೋದನ್ನ SIT ಅಲ್ಲಿ ಇದ್ದವರು ಮತ್ತೆ ನಮ್ಮ ಭೀಮ ಎಲ್ಲ ಕೂತ್ಕೊಂಡು ನೋಡ್ಕೊಂಡು ನೋಗ್ತಿದ್ರಂತೆ ಇದೆಲ್ಲ ಸುಳ್ಳು ಅಂತದೆ. ಹಂಗಂತ ಮಟ್ಟನಿಗೆ ಮಾಹಿತಿ ಬಂತಂತೆ. ಇವರು ಹಳೆಯ ಪೊಲೀಸ್ ಅಲ್ವಾ, ಬಂದಿರ್ಬೋದೇನೋ ಮಾಹಿತಿ. ಈ ಬುರುಡೆ ಭೀಮಣ್ಣ ಮೊನ್ನೆ ನ್ಯಾಷನಲ್ ಚಾನಲ್ಗೆ ಮಾತಾಡ್ಬೇಕಾದ್ರೆ ನಾನು ಒಬ್ಬನೇ ಊತಾಕಿದ್ದಲ್ಲ ಸ್ವಾಮಿ, ನನ್ನ ಜೊತೆ ರಾಜ, ರಂಗ, ಮಾರ, ತಾನ್ಸಿ ಹೀಗೆ ಒಂದು 5-6 ಜನ ಹೋಗ್ತಿದ್ವಿ, ಎಲ್ಲ ಸೇರ್ಕೊಂಡು ಕೂತಾಕ್ತಿದ್ವಿ ಅಂತ ಕಂಪ್ಲೇಂಟಲ್ಲಿ ಚಾನಲ್ಗೆ ಹೇಳಿದ್ದ. ಆದರೆ ಕಂಪ್ಲೇಂಟಲ್ಲಿ ನೋಡಿದ್ರೆ ಒಬ್ಬನೇ ಹೊತ್ಕೊಂಡು ಊತಾಕಿದ್ದೆ ಅಂತ ಬರ್ತಿದ್ರು. ಪಾಪ ಅದೆಲ್ಲ ಇವ್ನಿಗೆ ಹೆಂಗೆ ಗೊತ್ತಾಗುತ್ತೆ ಹೇಳಿ. ಇವನು ಅದನ್ನೆಲ್ಲ ಬರ್ದಿದ್ರಲ್ವ ಗೊತ್ತಾಗೋದು. ಅವರು ಕೊಟ್ಟಿದ್ರು ಬರೆದು, ಇವನು ತಗೊಂಡೋಗಿ ಕೊಟ್ಟಿದ್ದ. ಇವಾಗ ಹಂಗೆ ಜೊತೆಯಲ್ಲೇ ರಾಜ ಅಂತ ಇದ್ದಲ್ಲ, ಅವನು ಬಂದು ಹೇಳ್ತಿದ್ದಾನೆ, ನಾವೆಲ್ಲ ಪ್ರೊಸೀಜರ್ ಆಗಿ ಕೊಟ್ಟಿರೋ ಹೆಣೆಗಳನ್ನ ಊತಾಕ್ತಿದ್ವಿ, ಈ ಭೀಮ ದುಡ್ಡಿನ ಆಸೆಗೆ ಮೊಣತಿನ ಕೆಲಸ ಮಾಡ್ತವನೆ ಅಂದ್ಬಿಡದ.
ಹೆಂಗಪ್ಪ ಈ ಭೀಮಣ್ಣ ಅಂದರೆ ಬೊಲೆ ಕಳ್ಳ ಅವನು, ಯಾವ್ದಾದ್ರು ಕಾಲ್ಜಾರ್ ನೀರಲ್ಲಿ ಬಿದ್ದಿರೋ ಬಾಡಿ ತರೋಕೆ ಅಂತ ಹೋದ್ರೆ ಅವನೇ ಮೊದಲು ನೀರಿಗೆ ಜಿಗಿತಿದ್ದ, ಹೆಣ ಸಿಕ್ಕಿದಾಗ ಅದ್ರ ಮೇಲಿದ್ದು ಒಡವೆಗಳು ಹಂಗೆ ದೇವ್ ಬಿಡ್ತಿದ್ದ, ನಮಗೂ ಒಂಚೂರು ಕೊಡ್ತಿರ್ಲಿಲ್ಲ ಅಂದ್ಬಿಡೋದ. ಅಲ್ಲಿಗೆ ಪಂಚಾಯತಿಯವ್ರು ಹೇಳಿದ್ದು ದಿಠ ಅನ್ನಂಗಾಯ್ತು. ಈ ಭೀಮನನ್ನ ಕ್ಷೇತ್ರ ಬಿಟ್ಟು ಯಾಕೆ ಓಡಿಸಿದ್ರು ಅನ್ನೋದು ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ಈ ಸುಜಾತ ಆಂಟಿದ ಕತೆ ಮುಗಿತಾನೇ ಇಲ್ಲ. ಯಾವಾಗ ಈ ಸುಜಾತ ಆಂಟಿ ಅನನ್ಯ ಫೋಟೋ ಅಂತ ವಾಸಂತಿ ಅವ್ರ ಫೋಟೋ ತಂದು ತೋರಿಸ್ತೋ ಎಲ್ಲ ಹಾಕೊಂಡು ರುಬ್ಬಕ್ಕೆ ಶುರು ಮಾಡಿದ್ರು. ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ ಅಂತ ಎಲ್ರಿಗೂ ಫೋನ್ ಮಾಡಿ ನನ್ನ ಮಗಳದೇ ಫೋಟೋ ಕಂಡ್ರಪ್ಪ, ಅದು ವಾಸಂತಿ ಯಾರು ಅಂತ ನನಗೆ ಗೊತ್ತಿಲ್ಲ ಅನ್ನೋದು ಶುರು ಮಾಡಿದ್ರು. ಅಲ್ಲ ಕಣಮ್ಮ, ಸೇಮ್ ಟು ಸೇಮ್ ಒಂದೇ ಥರ ಇದ್ದಾರಲ್ಲ ಹೆಂಗೆ ಅಂತ ಕೇಳಿದ್ರೆ ಯಾಕಿರಬಾರ್ದು, ಒಂದೇ ಥರ ಜಗತ್ತಲ್ಲಿ 5-6 ಜನ ಇರ್ತಾರಲ್ವಾ ಅಂದ್ಬಿಡೋದ. ಇರ್ಬೋದೇನಪ್ಪ, ಆದರೆ ಒಂದೇ ಥರ ಒಂದೇ ಮನೇಲಿ ಇರ್ತಾರ ಅನ್ನೋದು ಡೌಟ್ ಇವಾಗ. ಅಲ್ಲ ಕಣಮ್ಮ, ಇದೆಲ್ಲ ಯಾವಾಗಾಯಿತು ಹೆಂಗಾಯಿತು ಅಂದರೆ ಅದೇನು ಅಂದರೆ ಅವಾಗಲೇ ನಮಗೂ ಅನಿಲ್ ಭಟ್ಕೂ ಲವ್ವು, ಅವಾಗ ನಾನು ಇನ್ನೂ ಸ್ಕೂಲ್ಗೆ ಹೋಗ್ತಿದ್ದೆ, ಅವಾಗಲೇ ಪ್ರೆಗ್ನೆಂಟು ಆದೆ, ಅವಾಗ ಹುಟ್ಟಿದ್ದೆ ಈ ಮಗು. ಆಮೇಲೆ ನಮ್ಮ ಮನೆಯವ್ರಿಗೆ ಗೊತ್ತಲ್ಲ, ಯಾರೂ ಸರಿ ಇಲ್ಲ, ಈ ಮಗುನ ತಗೊಂಡೋಗಿ ನದಿ ನೀರಿಗೆ ಬಿಟ್ಬಿಟ್ರು. ಹಾಗೆ ನದಿಗೆ ಎತ್ತಿದ ಮಗುನ ಅರವಿಂದು ವಿಮಲಾ ಅನ್ನೋರು ಎತ್ಕೊಂಡು ಹೋಗಿ ಸಾಕೊಂಡ್ರು ಕಣಪ್ಪ ಅಂತ. ಆಮೇಲೆ ಆ ಮಗು ನಿಮ್ಮದು ಅಂತ ಅವ್ರಿಗೆ ಹೆಂಗೆ ಗೊತ್ತಾಯಿತು, ಮಗು ಅವ್ರ ಹತ್ರ ಇದೆ ಅಂತ ನಿಂಗೆ ಹೆಂಗೆ ಗೊತ್ತಾಯಿತು ಅಂದರೆ ಅದಕ್ಕೂ ಏನೇನೋ ಹೇಳುತ್ತೆ. ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಕಣಪ್ಪ. ನಾನು ಆಮೇಲೆ ಮನೆ ಬಿಟ್ಟು ಹೋದೆ. ನನ್ನ ಮಗಳು 7ನೇ ಕ್ಲಾಸ್ ಆದಮೇಲೆ ನನ್ನ ಜೊತೆ ಕರ್ಕೊಂಡು ಕೋಲ್ಕತ್ತಾಗ ಹೋದೆ. ಅಲ್ಲೇ SLC PUC ಎಲ್ಲ ಓದಿಸ್ದೆ. ಇದ್ರ ಮಧ್ಯದಲ್ಲಿ ನಾನು ರಿಪ್ಪನ್ಪೇಟೆಗೆ ಬಂದೆ, ಪ್ರಭಾಕರ್ ಮನೇಲಿದ್ದೆ. ಆವಾಗ ನನ್ನ ಮಗಳನ್ನ ಕೋಲ್ಕತ್ತಾದಲ್ಲಿ ಒಬ್ರು ಸೇಟುಗಳ ಹತ್ರ ಬಿಟ್ಟು ಬಂದಿದ್ದೆ. ಯಾಕಂದರೆ ನಮ್ಮ ಮನೆಯವ್ರು ಸರಿ ಇಲ್ಲ, ಗೊತ್ತಲ್ಲ ನನಗೆ, ಮಗಳಿದ್ದಾಳೆ ಅಂತ ಗೊತ್ತಾಡಿದ್ರೆ ಅವ್ರು ಏನಾದರೂ ಮಾಡಿಬಿಡ್ತಾರೆ ಅಂತ ಭಯ ನನಗೆ. ಆಮೇಲೆ ನನ್ನ ಮಗಳನ್ನ ಕರ್ಕೊಂಡು ಬಂದು ಮಣಿಪಾಲ್ KMCಗೆ ಸೇರಿಸ್ದೆ. ನನ್ನ ಮಗಳು ಒಳ್ಳೆ ರ್ಯಾಂಕ್ ಸ್ಟೂಡೆಂಟು, ಸೀಟು ಸಿಕ್ತು. ಆಮೇಲೆ ಹಿಂಗೆಲ್ಲ ಆಯಿತು ಕಣಪ್ಪ ಅಂತ. ಅಲ್ಲ ಆಂಟಿ, ನಿಮ್ಮ ಮಗಳನ್ನ ಮಣಿಪಾಲ್ KMCಗೆ ಅಡ್ಮಿಷನ್ ಮಾಡಿಸಿದ್ರೆ ಅಲ್ಲಿ ಡೀಟೇಲ್ ಸಿಗುತ್ತಲ್ಲ ಅಂತ ಕೇಳಿದ್ರು. ಅಯ್ಯೋ, ಇವ್ರು ಅಲ್ಲೂ ಡಿಲೀಟ್ ಮಾಡಿಸ್ಬಿಟ್ಟವ್ರೆ. ನಾನು ಆಮೇಲೆ ಕೋಲ್ಕತ್ತಾ ಬಿಟ್ಟು ಬೆಂಗಳೂರಿಗೆ ಶಿಫ್ಟ್ ಆದೆ. ಆವಾಗ ಈ ರಂಗಪ್ರಸಾದ್ ಜೊತೆ ಲಿವಿಂಗ್ ರಿಲೇಶನ್ಶಿಪ್ಪು ಅದು ಇದು ಆಯಿತು ಅಂತ ತೋಡ್ಕೊಟ್ಟಕ್ಕೆ ಶುರು ಮಾಡುತ್ತೆ. ಏನು ಮಾಡೋಣ? ಸರಿ, ಈ ಆಂಟಿ ಉದ್ದೇಶ ಏನು? ಇಷ್ಟೆಲ್ಲ ಆಡ್ತಿದ್ಯಲ್ಲ, ಏನಿದ್ರ ಹಿಂದೆ ಉದ್ದೇಶ ಅಂತ ನೋಡಿದ್ರೆ ಕೇಳಿಸ್ಕೊಳ್ಳಿ ಇದನ್ನ. ನನಗೆ ಏನು ಅಂತ ಹೇಳಿದ್ರೆ ಅಲ್ಲಿಗೆ 2 ಕಲ್ಲು ಹೊಡೆದು ನಾವು ದಂಗೆ ಹೇಳ್ಬೇಕು. ನನಗೆ ಏನು ಅಂತ ಹೇಳಿದ್ರೆ ಅಲ್ಲಿಗೆ 2 ಕಲ್ಲು ಹೊಡೆದು ನಾವು ದಂಗೆ ಹೇಳ್ಬೇಕು. ಹೀಗೆ ಹೋದ್ರೆ ಆಗೋದಿಲ್ಲ. ಹೊರಗಡೆ ಹೋಗ್ತೀವ, ಹೋಗೋಣ. ಜೈಲಿಗೆ ಹೋಗ್ತೀವಿ, ಹೋಗೋಣ. ನಿಮಗೂ ಸಪೋರ್ಟ್ ಮಾಡ್ತಾ ಇದ್ದೀನಿ. ಗಿರೀಶ್ ಮಟ್ಟಣ್ಣು, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತು, ಎಲ್ಲರಿಗೂ ನಾನು ಸಪೋರ್ಟ್ ಮಾಡ್ತೀನಿ. ನನ್ನ ಕಡೆಯಿಂದ ಏನಿದೆಯೋ ನಾನು ಅದನ್ನು ಮಾಡ್ತೀನಿ. ಒಬ್ಬ ಸ್ಥಾನಿಕ ಬ್ರಾಹ್ಮಣನಿಗೆ ಸಿಕ್ಕಿದೆ ಅಂತ ಆದವಾಗ ಇವನು ಜೈನ, ಇವನು ಯಾರನ್ನ ಪೂಜೆ ಮಾಡಬೇಕು? ಇವ್ರು ಪೂಜೆ ಮಾಡುವಂತ ಅದರಲ್ಲಿ ಇಲ್ವಲ್ಲ. ಇವರು ಜೈನ ಸಂಪ್ರದಾಯದವರು. ಬ್ರಾಹ್ಮಣನಿಗೆ ಈಗ ಮಂಜುನಾಥ ಅನ್ನೋನು ಇದು ಧರ್ಮಸ್ಥಳ ಮಂಜುನಾಥ ಬ್ರಾಹ್ಮಣನಿಗೆ ಪೂಜೆ ಮಾಡಕ್ಕೆ ಬಿಡಬೇಕು, ಬ್ರಾಹ್ಮಣನ ಇದು ನೋಡ್ಕೊಳ್ಬೇಕು. ಯಾಕೆ ಇವ್ರು ಮಾಡ್ತಾ ಇದ್ದಾರೆ? ಗೌರ್ಮೆಂಟಿಗೆ ಬಿಟ್ಟು ಕೊಡಿ. ಗೌರ್ಮೆಂಟ್ ಯಾಕೆ ತಗೊಳ್ತಾ ಇಲ್ಲ ಅದನ್ನ? ಅವ್ರಿಗೂ ಹಣ ಹೋಗುತ್ತಲ್ಲ, ರಾಜಕಾರಣಿಗಳಿಗೆ ಜೋಗಿ ಹೋಗುತ್ತೆ. ಹಾಗಿದ್ದವಾಗ ಏನು ಮಾಡೋಕ್ಕಾಗಲ್ಲ. ಗೊತ್ತಾಯ್ತಲ್ಲ, ಯಾವ ಮಗಳು ಇಲ್ಲ, ಮಣ್ಣು ಇಲ್ಲ, ದೇವಸ್ಥಾನಕ್ಕೆ ಕಲ್ಲು ಹೊಡಿಬೇಕಷ್ಟೇ. ಎಲ್ಲ ಬೀದಿಗೆ ಬಂದರು, ಈ ಮುದುಕಿ ಇನ್ನೂ ಬಂಡವಾದ ಮಾಡ್ತಾನೇ ಇದೆ. ಇವಾಗ ರಂಗಪ್ರಸಾದ್ ಮಗ ಶ್ರೀವತ್ಸನ ಹೆಂಡತಿ ವಾಸಂತಿಯವರ ಅಣ್ಣನೇ ಬಂದು ಮಕ್ ಕೂಗಿತಾವ್ರೆ, ಇದು ನನ್ನ ತಂಗಿ ಫೋಟೋ ಅಂತ. ಈ ಹೈನಾತಿ ಮುದುಕಿದು ಅದಿನ್ನೆಂಥ ಬಂಡವಾಳ ಹೇಳಿ ನೋಡೋಣ. ಇಂಥ ಖತರ್ನಾಕ್ ಕಾಂಟಿನ ಕಿಲಾಡಿ ಮುದುಕಿ ಅಂದರೆ ಯಾರೋ ಕಮೆಂಟಲ್ಲಿ ಬಾಯ್ ಬಡ್ಕೊತಾ ಇದ್ರು. ಇನ್ನೇನಂತ ಕರಿಬೇಕು ಹೇಳಿ ಇವನ್ನ? ಈ ಆಂಟಿ ಯಾವ ಗ್ಯಾಂಗು, ಏನು ಉದ್ದೇಶ ಅನ್ನೋದನ್ನು ಇನ್ನೂ ಅರ್ಥ ಮಾಡಿಸ್ಬೇಕಾ ನಿಮಗೆ? ನನಗೆ ಕಮೆಂಟ್ ಹಾಕೋ 90 ಜನ ಪಾಸಿಟಿವ್ ಆಗಿ ಆಗ್ತಾರೆ. ಅದರ ಮಧ್ಯದಲ್ಲಿ ಒಂದಷ್ಟು ಜನ ಅದೇ ಸೇಮ್ ಓಲ್ಡ್ ಡೈಲಾಗು, ನಿಮಗೆ ಸಾಧ್ಯ ಆದರೆ ಸೌಜನ್ಯಗೆ ನ್ಯಾಯ ಕೊಡಿಸ್ರಿ ಅನ್ನೋದು. ಅಲ್ಲ ಕಣ್ರಯ್ಯ, ಇವಾಗ SIT ಫಾರ್ಮ್ ಆಗಿದೆ, ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಆನೆ ಮಾವುತನ ಹೆಂಡತಿ ಬಂದು ಕಂಪ್ಲೇಂಟ್ ಕೊಟ್ಟರು, ಪ್ರೇಮಲತಾ ಬ್ರದರ್ ಬಂದು ಕಂಪ್ಲೇಂಟ್ ಕೊಟ್ಟರು. ಸೌಜನ್ಯ ಅಮ್ಮ ಕುಸುಮಾವತಿಯವರು ಯಾಕೆ ಕೊಟ್ಟಿಲ್ಲ? ನಾವು ಕೊಡೋದಕ್ಕೆ ಬರುತ್ತಾ ಕಂಪ್ಲೇಂಟ್ನ? ಅವರೇ ಕೊಡಬೇಕು. ಕೋರ್ಟಲ್ಲಿ ಕೇಸ್ ಮುಗಿಸ್ಕೊಂಡು ಬಂದು ಹಾದಿ ಬೀದಿಲಿ ಬೊಬ್ಬೆ ಹೊಡೆಯೋದ್ರ ಬದಲು ಮೇಲಿನ ಕೋರ್ಟಿಗೆ ಹೋಗಿ ನ್ಯಾಯ ಕೇಳ್ಬೋದಿತ್ತಲ್ಲ. ಈ ಮಟ್ಟಣ್ಣ, ತಿಮ್ರೋಡಿ, ಜಯಂತು, ಇನ್ನೊಂದಷ್ಟು ಜನ ಈ ಉಗ್ರ ಹೋರಾಟಗಾರರು ಸಾಕ್ಷಿನ ಮೊಬೈಲಲ್ಲಿ ಜೇಬಲ್ಲಿ ಇಟ್ಕೊಂಡು ಯೂಟ್ಯೂಬ್ನಲ್ಲಿ ಬಾಯಿ ಬಿಡ್ಕೊಳ್ಳೋದು ಬಿಟ್ಟು ಅದೆಲ್ಲ ಸಾಕ್ಷಿ ತೊಗೊಂಡೋಗ್ಬಿಟ್ಟು ಕೋರ್ಟಿಗೆ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೋದಿತ್ತಲ್ಲ. ಯಾಕೆ ಮಾಡ್ತಿಲ್ಲ? ಇವರು ಮಾಡಲ್ಲ, ಇವ್ರು ಆ ಕೆಲಸ ಮಾಡಲ್ಲ. ಯಾಕಂದ್ರೆ ಸೌಜನ್ಯಗೆ
ನ್ಯಾಯ ಕೊಡಿಸೋದು ಇವ್ರ ಉದ್ದೇಶ ಅಲ್ಲ. ಇವ್ರಿಗೆ ಯಾರಿಗೂ ಅದು ಬೇಕಾಗಿಯೂ ಇಲ್ಲ. ಆ ಕೇಸು ಹಾಗೆ ಜೀವಂತವಾಗಿರಬೇಕು. ಅದನ್ನು ಮುಂದೆ ಇಟ್ಕೊಂಡು ಇವರು ನಮ್ಮ ಧರ್ಮಕ್ಷೇತ್ರದ ಮೇಲೆ ಮಣ್ಣು ತೂರ್ತಾನೆ ಇರಬೇಕು. ನೀವು ಅಯ್ಯೋ ಪಾಪ ಸೌಜನ್ಯ, ಅಯ್ಯಯ್ಯೋ ಹೆಣ್ಮಗಳಿಗೆ ಅದೆಂತ ಅನ್ಯಾಯ ಅಂತ ನೊಂದ್ಕೊಂಡು ಇವ್ರ ಬಯಲಾಟಕ್ಕೆ ಸಪೋರ್ಟ್ ಮಾಡ್ತಾನೆ ಇರಬೇಕು. ಇದು ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಸುದ್ದಿ ಆಗಿ ಅಲ್ ಜಜೀರಾ, BBC, ಜರ್ಮನ್ನಲ್ಲಿ ಯಾವುದೋ ಪೇಪರ್ನಲ್ಲಿ ಭಾರತದ ಹಿಂದೂ ದೇವಸ್ಥಾನದಲ್ಲಿ ಸಾಮೂಹಿಕ ಹತ್ಯಾಕಾಂಡ ಅಂತ ಹೇಳ್ಬಿಟ್ಟು ಸುದ್ದಿ ಬರ್ತಾನೆ ಇರಬೇಕು. ಧರ್ಮಸ್ಥಳದ ಮಾನ ಹರಾಜಾಗ್ತಾನೇ ಇರಬೇಕು. ಯಾರೋ ಒಬ್ಬ ಮಹಾಪ್ರಭು ಬಂದು ಹೇಳಿದ್ದ, ನೀವೆಲ್ಲ ಕೀಬೋರ್ಡ್ ವಾರಿಯರ್ಸು, ನಿಮ್ಮಿಂದ ಏನು ಆಗಲ್ಲ ಅಂತ. ಕೇಳಿಸ್ಕೊಳಪ್ಪ ನೀಟಾಗಿ. ಇವತ್ತು ಅದೇ ಕೀಬೋರ್ಡ್ ವಾರಿಯರ್ಸು, ಅದೇ ಕಂಟೆಂಟ್ ಕ್ರಿಯೇಟರ್ಸು, ಅದೇ ಯೂಟ್ಯೂಬರ್ಸೇ ಈ ಒಂದು ಮ್ಯಾಟರ್ನ ನ್ಯಾಷನಲ್ ನ್ಯೂಸ್ ಮಾಡಿರೋದು. ಅಷ್ಟೇ ಆಯ್ತಲ್ಲ. ಈಗ ಇಷ್ಟೆಲ್ಲ ಆದ್ಮೇಲೂ ಇವ್ರನ್ನ ಏನು ಮಾಡ್ಬೋದು? ಅರೆಸ್ಟ್ ಮಾಡ್ಬೋದು, ಜೈಲಿಗೆ ಕಳಿಸ್ಬೋದು, ಒಂದಷ್ಟು ಜನ ಜೈಲಲ್ಲೂ ಇರ್ತಾರೆ. ಆಮೇಲೆ ಅಷ್ಟೇ. ಇಷ್ಟೆಲ್ಲ ಮಾಡ್ತಿರೋದು ಬರೀ ಇವ್ರು ಅಷ್ಟೇ ಅಲ್ಲ, ಇವ್ರ ಹಿಂದೆ ಮುಸ್ಕಾಕೊಂಡು ಎಂತೆಂಥವರೆಲ್ಲ ಕೆಲಸ ಮಾಡ್ತಿದ್ದಾರೆ ಗೊತ್ತಾ? ಲಿಸ್ಟ್ ಕೊಡ್ತಾ ಹೋದರೆ ಬೆಳೀತಾ ಹೋಗ್ತದೆ. ನಮ್ಮ ಜನಾರ್ದನ್ ರೆಡ್ಡಿ ಅವರು ನಿನ್ನೆ ಒಂದು ವಿಚಾರ ಇಟ್ಕೊಂಡ್ರು. ಮಾಜಿ IAS ಇವಾಗ ತಮಿಳ್ನಾಡಲ್ಲಿ MP ಆಗಿದಾರಲ್ಲ, ಶಶಿಕಾಂತ್ ಸೆಂಥಿಲ್, ಅವರು ಈ ಸಂಚಲ್ಲಿ ಪಾತ್ರಧಾರಿ ಅಂತ ಹೇಳ್ಬಿಟ್ಟು ನೇರವಾಗಿ ಆರೋಪ ಮಾಡಿದ್ರು. ಇಷ್ಟೇ ಅಲ್ಲ, ಇಂಥ ಪ್ರಭಾವಿಗಳ ಒಂದು ದೊಡ್ಡ ಹಿಂಡೆ ಈ ಸಂಚಲ್ ಕೆಲಸ ಮಾಡ್ತಿದೆ. ಇವಾಗ ಟೆನ್ಷನ್ ಏನಪ್ಪಾ ಅಂದ್ರೆ, ಈ ಭೀಮುನ್ನ ಮತ್ತೆ ಆ ಸುಜಾತ ಆಂಟಿನ SIT ಅವರು ಕಸ್ಟಡಿ ತಗೋಬೇಕು. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಇದು ಸಣ್ಣ ಪುಟ್ಟ ಸಂಚಲ್ಲ. ಇದರಿಂದ ನ್ಯಾಷನಲ್ ಲೆವೆಲ್ನ ದೊಡ್ಡ ದೊಡ್ಡ ತಲೆಗಳು ಕೆಲಸ ಮಾಡ್ತಿದ್ದಾವೆ. ಈ ಭೀಮಾ ಮತ್ತು ಸುಜಾತ ಆಂಟಿದು ಇನ್ನೇನೂ ರೋಲ್ ಇಲ್ಲ. ಇಟ್ಕೊಂಡು ಏನು ಮಾಡೋದು? ಏನೋ ಒಂದು ಮಾಡಿ ಅದನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಕಡೆ ತಿರುಗಿಸ್ಬಿಡಿ, ಮತ್ತೆ ಹೊಸದಾಗಿ ಹೋರಾಟ ಶುರು ಮಾಡಿದ್ರಾಯ್ತು ಅಂದ್ಕೊಂಡ್ರೆ ಏನು ಮಾಡೋದು?